ನನಗೆ ಗೊತ್ತಿಲ್ಲ ಅಂತ ಫ್ರೆಂಡ್ ಯಾರಕ್ಕೆ ಏನ ಆಕ್ಯೋನ ಅಥವಾ ಅವ ನೀವ್ ಈ ತರ ಯಾಕೆ ಮಾತಾಡ್ತೀರಿ? ನನ್ನ ಫ್ರೆಂಡ್ ಹಚ್ಚಿದ್ರಿ. ನೀವ್ ಯಾಕೆ ನನ್ ಮೇಲೆ ಸಂಶಯ ಮಾಡ್ತೀರಿ? ಮದುವೆ ಆದಂದ್ ಹಿಡ್ದು ಸಂಶಯನ ಮಾಡ್ಕೊತ ಬಂದಿರಿ. ಯಾಕೆ ನನ್ ಮೇಲೆ ವಿಶ್ವಾಸ ಇಲ್ಲನ್ರಿ? ಹೆಜ್ಜಿಗೂ ಸಂಶಯ ಮಾಡ್ತೀರಿ ನೀವ? ವಿಶ್ವಾಸ ಅನ್ನೋದು ಒಂದ ಕನ್ನಡಿದ್ದಂಗ. ಕನ್ನಡಿ ಮ್ಯಾಲ ಒಂದ್ ಸಣ್ಣ ಗೆರಿ ಹಾಕೋರು ಹೆಂಗೆ ಎದ್ದು ಕಾಣ್ಬದ್ಲ ನೀನು ನೋಡಿದ್ರ ನನಗೀಗ ಹಂಗ ಅನ್ಸಲತೈತಿ. ಹಲೋ, ಈಗ ಫೋನ್ ಮಾಡಿದೀನಿ. ಈಗ ನಮ್ಮ ಮನ್ಯಾನವ್ರು ಅದಾರ. ನಾ ಆಮೇಲೆ ಹಚ್ತೀನಿ ತಗೋ ನಿಂಗೆ. ಹಾ, ಯಾರ್ದದು ಅಟ್ಕದ್ದೆ ಮಾತಾಡ್ಲತ್ತಿ? ಓಯ್ ನಿನ್ಗೆ ಕೇಳತ್ತಾನೆ. ಆದ್ರಿ ನನ್ನ ಫ್ರೆಂಡ್ ಫೋನ್ ಹಚ್ಚಿದ್ರಿ. ನನಗ್ ಗೊತ್ತಿಲ್ಲ ಅಂತ ಫ್ರೆಂಡ್ ಯಾರಕ್ಕೆ ಏನ ಆಕ್ಯೋನ ಅಥವಾ ಅವ ನೀವ್ ಈ ತರ ಯಾಕೆ ಮಾತಾಡ್ತೀರಿ? ನನ್ನ ಫ್ರೆಂಡ್ ಹಚ್ಚಿದ್ರಿ. ನೀವ್ ಯಾಕೆ ನನ್ ಮೇಲೆ ಸಂಶಯ ಮಾಡ್ತೀರಿ? ಮದುವೆ ಆದಂದ್ ಹಿಡ್ದು ಸಂಶಯನ ಮಾಡ್ಕೊತ ಬಂದಿರಿ. ಯಾಕೆ ನನ್ ಮೇಲೆ ವಿಶ್ವಾಸ ಇಲ್ಲನ್ರಿ? ಹೆಜ್ಜಿಗೂ ಸಂಶಯ ಮಾಡ್ತೀರಿ ನೀವ? ವಿಶ್ವಾಸ ಅನ್ನೋದು ಒಂದ ಕನ್ನಡಿದ್ದಂಗ. ಕನ್ನಡಿ ಮ್ಯಾಲ ಒಂದ್ ಸಣ್ಣ ಗೆರಿ ಹಾಕೋರು ಹೆಂಗೆ ಎದ್ದು ಕಾಣ್ಬದ್ಲ ನೀನು ನೋಡಿದ್ರ ನನಗೀಗ ಹಂಗ ಅನ್ಸಲತೈತಿ. ತಂಗಿ ಏನಿಲ್ಲಮ್ಮ. ಯಾಕ್ರಿ ಮಮ್ಮ ನಮ್ಮ ತಂಗಿ ಕಣ ಅನ್ಸತ್ಲಾತ್ರಿ? ಇದು ಗಂಡ ಐತಿ ವಿಷಯ. ನೀವು ಮೂರನೇದಾರು ಇದ್ರಾಗ ಭಾಗವಹಿಸೋ ಅವಶ್ಯಕತೆ ಇಲ್ಲ. ನೀವು ಎದಕ್ ಬಂದಿರಲ್ಲ ಅದನ್ನ ಮುಗಿಸೋದು ಆರಾಮ್ಸರಿ ಹೋಗ್ಬೇಕು. ಗಂಡ ಹಿಡ್ತಿ ಜಗಳಿದ್ರ ನಾ ಗೋಡಿ ಮಧ್ಯ ಇರ್ಬೇಕು. ರೋಡಿಗೆ ಬಂತು ಅಂದ್ರೆ ನಮ್ಮ ತಂಗಿ ಅಣ್ಣಾಗ ನಾ ಬಂದು ಕೇಳೋನೆ. ಹೇಳಮ್ಮಗ ಅವ್ರು ಏನಾಯ್ತು? ಅದನ್ನ ಏನಾಗ್ಲಕ್ಕ ಏನೈತಿ? ಯಾರ ಜೊತೆ ಕದ್ದೆ ಮಾತಾಡ್ಲತ್ತಾಳ? ಕೇಳಿದ್ರ ನನ್ನ ಮ್ಯಾಗ ವಿಶ್ವಾಸ ಇಲ್ಲನು, ನನ್ನ ಮ್ಯಾಗ ನಂಬಿಕೆ ಇಲ್ಲ ಅಂತೇಳಿ ನನಗೆ ಭಾಳ ಮಾಡತ್ತಾಳ. ಓಹೋ ಹಿಂಗ ವಿಷಯ ಇದು. ಕರಡಿ ಮೇಲೆ ಗೆರೆ ಬಿದ್ದೈತು ಅಥವಾ ನಿನ್ನ ಕಣ್ಣಿಗೆ ಪರಿ ಬಂದೈತು? ಜೀವ ಕೊಟ್ಟು ಪ್ರೀತಿ ಮಾಡೋ ನಿನ್ನ ಹೆಂಡತಿ ಮೇಲೆ ಸಂಶಯ ಪಡ್ತೀಯಲ್ಲ? ಜೀವಕ್ಕೆ ಜೀವ ಕೂಡ ಹೇಳ್ತಿಲ್ಲಕ್ಕೆ ಜೀವ ತೆಗಿ ಹೇಳ್ತಿದಾಳ. ಏನ ಇಷ್ಟಕ್ಕೆ ಬಿಟ್ಟನ ಸಹನೆ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಯಾಕೋ ಅಳ್ಕೋತ್ ನಿಂತಿರ್ತಿ? ಅಳ್ಕೋತ್ ನಿಂತ್ರ ನೀನೇ ತಪ್ಪಿಸಾಕಿ. ನಿಂಗೇನು ತಪ್ಪಿಲ್ಲ. ಏನ್ ಮಾಡ್ಲಿ ಅಣ್ಣ, ಎಷ್ಟ್ ಹೇಳ್ರು ಅರ್ಥ ಮಾಡ್ಕೊಳಂಗಿಲ್ಲ. ಮದುವೆ ಆದಂದ್ ಹಿಡ್ದು ಹಿಂಗ ಮಾಡತ್ತಾರ. ಅವ್ರ ಒಟ್ಟ ನನ್ನ ಅರ್ಥ ಮಾಡ್ಕೊಳಂಗಿಲ್ಲ. ನಾ ಅವ್ರನ್ನ ಎಷ್ಟ್ ಇಷ್ಟಪಡ್ತೇನೆ ಖರೇನ. ಬರೇ ಒಂದ್ ಫೋನ್ ಬಂದಿತ್ತು ಫ್ರೆಂಡ್ದ, ಅದನ್ನು ಸಹಿಸ್ಕೊಳಕ್ ಆಗ್ಲಿಲ್ಲ ಅಣ್ಣ ಅವ್ರಿಗೆ. ಇರ್ಲಿಲ್ವಾ, ಒಬ್ಬರ ಗುಣ ಹಿಂಗೆ ಇರ್ತಾವ. ಮತ್ತು ನಾ ಎಲ್ಲ ಮಾತಾಡ್ತೀನಿ. ಮತ್ತು ಅವಾಗ ಗಿಫ್ಟ್ ಕೊಡ್ಬೇಕಂತ ನಾವಿಬ್ರು ಮಾತಾಡಿದವಲ್ಲ, ಅವ್ನಿಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾಳೆ ಇದೆ ಮತ್ತು ದೊಡ್ಡ ಸಂಶಯ ಕುಂದಿರ್ಬಾರ್ದು. ಎಲ್ಲ ಮಾತಾಡಿದ್ ನಮ್ಗೆ. ಅಣ್ಣ ತಡಿ, ಅವ್ರಿಗೇನು ಹೇಳಕ್ ಹೋಗ್ಬೇಡಣ್ಣ. ಅವ್ರಿಗೆ ನಾ ಸರ್ಪ್ರೈಸ್ ಕೊಡ್ಬೇಕಂತ ಪ್ಲಾನ್ ಹಾಕಿದ ನನ್ನ. ಮತ್ತ ಅವ್ರ ಖುಷಿನ ನನ್ ಖುಷಿ. ಹಿಂಗಾಗಿ ಹೇಳ್ಬೇಡಣ್ಣ ಪ್ಲೀಸ್. ನೋಡುವ, ನೀ ಹೇಳ್ದ ಸುಮ್ ಕುಂದಿರ್ತೀನಿ. ಅತಿ ತಾಳ್ಮೆ ಚಲೋ ಅಲ್ಲ. ಅವನ ಅನುಮಾನ ಹಗ್ಗ ನಿನ್ನ ಕುತ್ತಿಗೆ ಬೀಳಕತ್ತಂದ್ರ ಈ ಹಣ ಸುಮ್ ಕುಂಡ್ರದಲ್ಲ. ಓಹೋ ಹಿಂಗ ವಿಷಯ ಇದು. ಕರಡಿ ಮೇಲೆ ಗೆರೆ ಬಿದ್ದೈತು ಅಥವಾ ನಿನ್ನ ಕಣ್ಣಿಗೆ ಪರಿ ಬಂದೈತು? ಜೀವ ಕೊಟ್ಟು ಪ್ರೀತಿ ಮಾಡೋ ನಿನ್ನ ಹೆಂಡತಿ ಮೇಲೆ ಸಂಶಯ ಪಡ್ತೀಯಲ್ಲ? ಯಾಕೋ ಅಣ್ಣ ಮಾರಿ ಹಿಂಗ್ ಸಪ್ ಮಾಡ್ಕೊಂಡು ಹೊಂಟಿ? ಏನು ಮನ್ಯಾಗೇನ ಜಗಳ ಮಾಡಿ ಏನ್ ಮತ್ತೆ ಹೆಂಗ? ಯಾಕಪ್ಪ ನಮ್ಮ ಮನೆ ವಿಚಾರ ನಿನ್ ಕಿವಿಗೆ ಯಾಕೆ? ಹೋಗೋಗ ನಿನ್ ದಗದ ನೋಡ್ಕೊ ಹೋಗ್ನಿ. ಹೌದು ಬಿಡಪ್ಪ, ನಮ್ ದಗದನ ಅದೇ ಐತಿ. ಮತ್ತೆ ಮಾನ್ಯ ನೀನ್ ಏನ್ತೇನ ಬಸ್ ಸ್ಟ್ಯಾಂಡ್ದಾಗ ಯಾರ ಜೋಡ ನಿಂತು ಮಾತಾಡತ್ತಿದ್ವಿ?
ಆಕೆ ನಾ ಅಣ್ಣ ಬಂದಿದ್ದಾಳ ಮಾಡಿ ಅದಕ್ಕೆ ಆಕಿ ಏನೋ ತಂದಿದ್ದ ಪಾರ್ಸಲ್ ತರ್ಲಕ್ ಹೋಗಿದ್ದಾಳ ಅದಕ್ಕೆ. ಹೌದಾ? ಮತ್ತ ಅವ್ರ ಅಣ್ಣ ಇದ್ರ ಮನಿಗ್ ಬಂದ್ ಮಾತಾಡ್ಬೇಕಲ್ಲ, ಬಸ್ ಸ್ಟ್ಯಾಂಡ್ದಾಗ ಯಾಕೆ? ಹೋಲ್ ಬಿಡಪ್ಪ, ಗಂಡಂತಿ ವಿಷಯ ನಮ್ಗೆ ಯಾಕ? ಹಲೋ ಅಣ್ಣ. ಹಾ, ಎಲ್ಲಿದಿ? ಹಾ, ಹೌದು. ನಿಮ್ಗೆ ಏನು ಹೇಳಿದ್ ನೆನಪೈತ್ಲ? ಹಾ, ನಾ ಸಾಯಂಕಾಲ ರೊಕ್ಕ ತೊಗೊಂಬರ್ತಾನ, ರೆಡಿ ಆಗನಿ. ಹಾ, ಅಲ್ಲಿ ದೇವಸ್ಥಾನಕ್ಕೆ ಹೇಳಿನ್ಲಿ, ಅಲ್ಲೇ ಬಾ. ಮತ್ತೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದ, ಅವ್ರಿಗೂ ಗೊತ್ತಾಗ್ಬಾರ್ದಿದೆ ವಿಷಯ. ನಾ ಜಲ್ದಿ ಬರ್ತಾನು, ರೊಕ್ಕ ತಗೊಂಡ ನೀನು ಬಂದ್ಬಿಡಲಿ. ಹಾ, ಲಗುನ ಮುಗಿಸ್ಕೊಂಡು ಹೋಗ್ಬಿಡುನು. ಸರಿ, ಇಡ್ಲಿ. ಇವತ್ತು ನಿಂದು ಪಾಪದ ಕೂಡ ಇವತ್ತು ನೋಡು, ಇಷ್ಟು ದಿನ ನಿನ್ನ ಮ್ಯಾಗ ಸಮಸ್ಯೆ ಇಟ್ಟಿದ್ದು ಇವತ್ತು ಕ್ಲಿಯರ್ ಆಯ್ತು ನನಗೆ. ಎಂದು ಸಿಗ್ತಾಳೆ ನಾನು ವಿಚಾರನಾಗಿದ್ನಿ. ನನ್ನನ್ನು ಬಂದು ಭಾಳ ಯಾಕೋ ಹಾರ್ಯಾಡಿಗೆ ನಂಗೆ ರೊಕ್ಕ ತಗೊಂಡು ಸಂಜೆಗೆ ಬಾತ್ ಹೇಳಿ ಎಲ್ಲಿ ಬಾತ್ ಹೇಳಿದೆ ಬರ್ತಾನೆ ನಾನು. ಅದಕ್ಕೆ ನೀನು ಇವತ್ತು ನಿಮಗೆ ಹಿಡ್ತೀನಿ ಸರ ಮಾಡಿ. ಗೌರಿ, ಗೌರಿ, ಚಾ ತುಂಬ. ಸಂಜೆ ಹೊರಗೆ ತಿರ್ಗಾಡಕ್ ಹೋಗ್ರು. ನನಗೆ ಯಾಕೋ ಹುಷಾರಿಲ್ರಿ, ನೀವು ಒಬ್ಬರ ಬೈದ್ರು. ಸರಿಲ್ಲ ಕರೆ ಅದು ಹೋರಿ. ನಾಳೆ ನಾವು ಸ್ವಲ್ಪ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ನಾಳೆ ಊರಿಗೆ ಹೋಗಿ ನಾನು ಖುಷಿಯಾಗೈತೆ. ಅಗದಿ ಭೇಟಿ ಎಲ್ಲಕ್ಕೆ ಹೋಗೋದು ಪ್ಲ್ಯಾನ್ ಮಾಡಿ ನನಗೆ ನಾವು ಬರೋದು ನಿನಗೆ ಗೊತ್ತೈತಿ. ಇವತ್ತು ನಾಳೆ ನನ್ನ ಕಥೆನ ಮುಗಿತು. ಅವ್ರಿ ಮತ್ತು ಮನೆ ಕಡೆ ಹುಷಾರು ಮತ್ತೆ, ಯಾಕಂದ್ರೆ ಯಾರೂ ಹೋಗೋದಿಲ್ಲ, ಒಬ್ಬಕೈತಿ ನಮಗೂ ಅದ ಅಂಜಿಕೆ. ಅವರೇ ಬಿಟ್ಟು ಹೊಂಟಿತ್ತು. ಹೋಗ್ರೆ ಹುಷಾರಾಗಿರು ಮನೆ ಕಡೆ. ಹ್ಞೂ ಬಾಣಿ ಇವತ್ತ ಐತೆ, ಹಿಡಿತೀನಿ ಇವತ್ತ. ನನ್ನ ಬಿಟ್ಟು ಹೋಗಿ ಬೇರೆ ಭೇಟಿ ಎಲ್ಲ ಹೊಂಟಿಲ್ಲ. ನೆರಿ ಪ್ಲಾನ್ ಮಾಡ್ತಿ ಮಾಡಿ ಇವತ್ತು ನಿನ್ನ ಕಥೆನ ಮುಗಿತಿ. ಇವತ್ತು ಏನೇನ
ಬಾಬಾ ಈಗ ಬನ್ನಿ ಹ್ಮ್ ರೊಕ್ಕ ತಂದು ಹಾ ತಗೋ ಅವ್ರಿಗೆ ಗೊತ್ತಾಗಲ್ದಂಗ ಬಂದಿದ್ದನ ಅದಕ್ಕೆ ನಾನು ನೋಡಿದ ಕರೆ ಯಾರು ನಿಂತಿಲ್ಲ ಅದಕ್ಕೆ ಇಲ್ಲೇ ಕರ್ದೆ ನಾನು ರೊಕ್ಕ ಕೊಡ್ಬೇಕು ಈಗ ಹೋಗಿ ಹೌದು ಜಲ್ದಿ ಕೊಟ್ಟು ತಗೊಂಡ್ ಬಾ ಆಯ್ತು ನಾ ಇದೇ ವಿಷಯದಿಂದ ತೊಗೊಂಡ್ಬರ್ತೀನಿ ಒಳಗೆ ಹೋಗೋದು ನೋ ಮತ್ತೆ ನಿಂಗೆ ಬೆನ್ನ ಚಂದ ಹಾಕೋಣ ಇವನಿಗೆ ರೊಕ್ಕ ಕೊಡ್ಸಾಕ ಇಲ್ಲಿ ಕರ್ಸಿ ಇವತ್ತು ನಿಮ್ಮಿಬ್ಬರಿಗೆ ದಾಂಡಿ ಕಾಣಿಸ್ತಾನೆ ಇವತ್ತು ಮಾಡ್ಬಂದಿಲ್ಲ ಮತ್ತೆ ನೋ ಮತ್ತೆ ಹಂಗೆ ಬೆನ್ನತ್ತೆ ಹೇಳಕ್ ಹೋಗೋನಿಗೆ ಶಬ್ಬಾಸ್ ಮೆಚ್ಚಬೇಕು ನೀವು ಇಬ್ಬರದು ಅಣ್ಣ ತಂಗಿ ಪ್ರೀತಿ ನೀವು ಹೊರಗೆ ಹೋಗ್ತಾನಂತ ಹೇಳಿದ್ರಲ್ಲ ನೀವೇನಿಲ್ರಿ ನೀನು ನಾಟಕ ನೋಡ್ಬೇಕಂತೇಳಿ ನಾನು ನಿನಗೆ ಸುಳ್ಳು ಹೇಳಿ ಇದು ನಾಟಕ ಮಾಡಿ ನೀನು ಬೆನ್ನ ಹತ್ತೆ ಇಲ್ಲಿ ಬಂದು ಹಿಡಿದಾಕ ಬಂದಿದ್ದೆ ನಾ ರೊಕ್ಕ ದುಡ್ದು ನಾ ಮನೆಯಾಗ ಇಡ್ತೀನಿ ಇಲ್ಲಿ ತಂದ್ರೆ ಮನನ ಕೈ ಕೊಡ್ಲಾಕ್ ಬಂದೆ ಇಲ್ಲಿ ಅದ್ ನೀವು ತಿಳ್ಕೊಂಡಂಗ ನಾ ಅವ್ರಿಗೆ ರೊಕ್ಕ ಕೊಡತ್ತಿಲ್ರಿ ಏ ಏನು ನಾನು ಹೆಂಡತಿ ತೆರೆ ತುಂಬಿಗೆ ಸಲ ನಾಟಕ ಮಾಡ್ಕೊಂಡು ಒಟ್ಟು ರೊಕ್ಕ ತೊಗೊಂಬರತ್ತೇನೆ ಬುದ್ಧಿ ರೀತಿ ಜರ ನಿನಗೆ ಹಂಗೆ ಡೌಟ್ ಪಡಬೇಡ್ರಿ ಅಲ್ರಿ ಏನತ್ತ ಮಾತಾಡ್ತೀರಿ ನೀವು ಅನ್ಸ್ಕೋತಾರ ಅನ್ಕಿಸಿಂದ ಎತ್ತ ಬೇಕಾದ್ ಬಾಯಿ ಬಂದಂಗ ಮಾತಾಡತ್ತೀರ ನಮ್ಮ ಅಣ್ಣ ಅಂತವ್ರ ಅಲ್ರಿ ಏನೋ ಒಂದು ಸ್ವಲ್ಪ ರೊಕ್ಕದ ಅವಶ್ಯಕತೆ ಇತ್ತನ ತಂದು ಕೊಟ್ಟಿದನ್ರಿ ನಾ ಏ ರೊಕ್ಕದ ಅವಶ್ಯಕತೆ ಏನು ನಾ ದುಡ್ದಲ್ಲಿ ಬಾಳೆ ಮಾಡಿ ಮನೆ ಇಟ್ಟಿರ್ತೀನಿ ತೊಗೊಂಬಂದು ಮನೆ ಕೊಡ್ತೇನೆ ನೋಡ್ರಿ ನಮ್ಮ ತಂಗಿ ಕೈಯನ್ನು ಬಳಿ ಮಾರಿ ಕಿವಿಯನ್ನು ಮಾರಿ ರೊಕ್ಕ ಅಣ್ಣ ಬಿಡು ಹೇಳ್ಬೇಡಣ್ಣ ಹಾಂ ಏನ ಮುಂದೆ ಹೇಳ ನಿಮ್ಗೆ ಬರ್ತಡೇಕ ಒಂದು ಗಿಫ್ಟ್ ಕೊಡ್ಬೇಕತ್ತ ರೊಕ್ಕ ಜಮಾ ಮಾಡಿ ತರ್ಲಾಕ್ ಹೊಂಟೇವ್ರಿ ಮತ್ತೇನಿಲ್ರಿ ನಿಮ್ಮೇ ಮನೆ ನಾವೇನು ತುಡು ಮಾಡಿಲ್ಲ ಅಣ್ಣ ಅವ್ರಿಗೆ ಏನ್ ಗೊತ್ತಣ್ಣ ನಮ್ಮ ಪ್ರೀತಿಗೆ ಬೆಲೆನೂ ಕೊಡಂಗಿಲ್ಲ ಅವ್ರಿಗೆ ಏನ್ ಗೊತ್ತ ಮನುಷ್ಯತ್ವನ ಇಲ್ಲ ಅವ್ರಿಗೆ ಬಾಯಿಗೆ ಬಂದಂಗ ಮಾತಾಡ್ತಾರ ಬರೇ ಸಂಶಯದ ದೆವ್ವ ಇವ್ರ ತಲೆ ಮ್ಯಾಗ ಕುಣಿಯಾತೈತಿ ಹೆಂಗ್ರಿ ಮಾವ್ರ ಹಂಗೆ ಸಂಶಯ ಪಟ್ರ ನೋಡು ತಗೊಂಡಿನ ರೊಕ್ಕ ನಮ್ಮ ತಂಗಿನ ಕೈಯನ್ ಬಳಿ ಮಾರಿ ಕಿವಿಯನ್ ಮಾರಿ ಜಮಾ ಮಾಡಿ ನಾವೊಂದು ಬೇರೆ ಕ್ಯೂ ಮಾಡತ್ತಿದ್ದೆ ನೀನು ಇಂಥ ಹನುಮಾನ್ ಪಿಸಾಚಿ ಅದ ಗೊತ್ತಿದ್ದಿಲ್ಲ ನಮ್ಮ ತಂಗಿ ಸಂಸಾರ ಚಂದ ಇಲ್ಲದ ಬಯಸ್ನ ಹೊರತು ಕಡ್ಲತ್ತ ಬಯಸಂಗಿಲ್ಲ ಸ್ವಲ್ಪ ತಿಳ್ಕೊ ಎದೋ ಸಂಬಂಧ ತೊಗೊಂಡ್ರ ಎದೋ ಸಂಬಂಧ ರೊಕ್ಕ ತೊಗೊಂಡ್ರೆ ತಿಳ್ಕೊ ಸ್ವಲ್ಪ ನಮ್ಮ ತಂಗಿ ಚಂದ ಇಲ್ಲತ್ತಿ ನಿನ್ನ ಮನೆ ಬಿಟ್ಟು ಹೊಂಟಿನ ಒಂದ್ ವೇಳೆ ನಾಳೆ ಇದೆ ಈಗ ಮಾಡಿದ ನಾಳೆ ಊಟ ಮಾಡಿದೆ ನಮ್ಮ ತಂಗಿನ ಕರ್ಕೊಂಡು ಹೋಗ್ತೀನಿ ಸರಿಯಾಗಿರೋ ನಿಮ್ಮ ಅಣ್ಣ ಏನು ಇಟ್ಟು ಮಾತಾಡಿ ಹೊಂಟಾನ ಏರ್ ಗಿಫ್ಟ್ ಕೊಡ್ಬೇಕಂತ ಮಾಡಿದ್ರೆ ನೀವು ಆಫೀಸ್ಕ ಹಂಗ ಹೊಂಟಿದ್ರ ನನ್ನ ಬೈಕ್ ಗಿಫ್ಟ್ ಕೊಡ್ಬೇಕಂತ ಮಾರಿತ್ರಿ ಅಂದ್ರೆ ಕಿವಿಯನ್ನು ಮಾರಿದ್ರೆ ಕೈಯನ್ನು ಮಾಡಿದ್ರೆ ಬೈಕ್ ಬರ್ತತಾನೆ ಇದ್ರ ಮ್ಯಾಗೂ ಡೌಟ್ ರೀ ನಿಮ್ಗ ಇವ್ ಬ್ಯಾಂಟ್ಯಾಕ್ಸ್ ಅಲ್ರಿ ಬಂಗಾರದು ಅದಾವ್ರಿ ಅದೇ ಅವು ಒಟ್ಟು ಮಾಡಿದ್ರೆ ಬೈಕ್ ಹೆಂಗೆ ಬರ್ತೈತೆ ಅಂತ ರೊಕ್ಕ ಒಳ್ಳೆ ಮಾಡೀನ್ರಿ ನಾ ನೀವು ಕೊಟ್ಟಟ್ ನೀವು ನೋಡಬೇಕು ನೀನು ಎಲ್ಲಿ ರೊಕ್ಕ ಬರ್ತಾವೋ ನಿನ್ಗೆ ಬೈಕ್ ಬರೀ ಬಳಿ ಮಾಡಿದ್ರೆ ಹೆಂಗೆ ರೊಕ್ಕ ಬರ್ತಾವ ಅಂದ್ರೆ ಚೆಕ್ ಮಾಡ್ತೇನೆ ಅದನ್ನು ಬೈಕ್ ತೊಗೋಬೇಕಂದ್ರೆ ಲಕ್ಷ ಗಟ್ಟಲೆ ರೊಕ್ಕ ಬೇಕೀಗ ಕೈಯನ್ನು ಬಳಿ ಮಾಡಿದ್ರೆ ಆಕಿ ಲಕ್ಷ ಗಟ್ಟಲೆ ರೊಕ್ಕ ಹೆಂಗೆ ಬರ್ತಾವು ಏನು ಅವ್ರ ಅಣ್ಣ ಏನಾರು ಕೊಟ್ಟು ನಾನು ಮತ್ತೆ ಸಾಧ್ಯನೇ ಇಲ್ಲ ನಾವು ಇಟ್ಟು ರೊಕ್ಕ ಕೊಡಕ್ಕೆ ಅವನಿಗೆ ರೊಕ್ಕನೇ ಇಲ್ಲ ಈಗ ನನಗೆ ಬಾಯಿ ಮುಚ್ಚಲಾಕ ಏನೋ ಪ್ಲ್ಯಾನ್ ಮಾಡ್ಲತ್ತಾಳೆ ಈ ಬೈಕನ್ನು ಕತ್ತಿ ಕಟ್ಲತ್ತಾಳ ಬಟ್ ನಾವು ಎದ್ರ ಕತ್ತಿ ಎಲ್ಲಿ ರೊಕ್ಕ ಅದಾವ ಬರ್ತಾವು ಚೆಕ್ ಮಾಡ್ತೀನಿ ಈಕಿ ಪ್ರೀತಿಯಿಂದಂತೂ ಕೊಡ್ಲತ್ತಿಲ್ಲ ನಾನು ಬಾಯಿ ಮುಚ್ಚಿಸ್ಲಕ್ಕ ನನ್ನಿಂದ ಮುಚ್ಚಿಡ್ಲಕ್ಕ ಲಂಚ ಅಂತ ಕೊಡ್ಲತ್ತಾಳೆ ನನಗೆ ಕೊಡೋಣ ಕೂತಿದ್ದು ನೋಡಿದ್ರೆ ನನಗೆ ದುಃಖನೇ ಹೋಗ್ತು ಕೂತಿದ್ದಕ್ಕೆ ತಪ್ಪು ಮಾಡಿ ಸಿಕ್ಕಾಕೊಂಡಿರ್ತಾರಲ್ಲ ಅದು ಸೇಮ್ ಕೂತಾಳಕ್ಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡೋದಾಗಿಲಿಕ್ಕಿಗೆ ಹಿಂದಿನ ಸತ್ಯನ ಏನೋ ಐತದು ಅದನ್ನು ಕಂಡು ಹಿಡಿಬೇಕು ನಾ
ಗೌರಿ ಕರೆ ನೀವು ಕೊಡೋ ಬೈಕ್ ಭಾಳ ದೊಡ್ಡ ಗಿಫ್ಟ್ ಐತೆ. ನನ್ನ ಪ್ರೀತಿ ಅದಕ್ಕಿಂತ ದೊಡ್ಡದೈತಿ. ಕರೆ ನಿನ್ನ ಪ್ರೀತಿಯಿಂದ ಹೊಟ್ಟೆನೂ ತುಂಬೋದಿಲ್ಲ, ಬೈಕ್ನು ಬರೋದಿಲ್ಲ. ಅದಕ್ಕೆ ದುಡ್ಡು ಬೇಕು, ದುಡ್ಡು. ಆ ದುಡ್ಡು ಕೊಡುವಂಥ ದಾನಸೂರ ಕರ್ಣ ನಿನಗೆ ಯಾರು ಗಂಟೆ ಬಿದ್ದಾರೆ ಅಂಥವ್ರು ಸ್ವಲ್ಪ ಹೇಳಿದ್ರೆ ಚಲೋ ಆಕತಿ. ಏನಂದ್ರೆ ನಾ ಕೈಯಾಗಿನ ಬಳಿ ಮಾರಿ ಕಿವಿಯಾಗಿನೂ ಮಾಡ್ಕೊಳ್ಳೋ ಹೆಣ್ಮಕ್ಳು ನೋಡಿನೆ, ಒಳಗಿನೂ ಮಾಡ್ಕೊಳ್ಳೋ ಹೆಣ್ಮಕ್ಳು ನೋಡಿನೆ. ಆದ್ರೆ ಬಳಿ ಮಾರಿ ಬೈಕ್ ಕೊಡಿಸುವಂತ ಮಹಾರಾಣಿನ ಇವತ್ತ ನಾನು ನೋಡತ್ತನ. ನಿನಗೆ ನನಗೆ ಗೊತ್ತಿಲ್ಲ ಅಷ್ಟು ಸಹಾಯ ಮಾಡುವಂತ ದಾನಸೂರ ಕರ್ಣರ ಯಾರೋ ನನಗೆ ಹೇಳ. ಇಟ್ಟು ರೊಕ್ಕ ನೀನಂತೇಳಿ ಎಲ್ಲಿಯೂ ಬಂದು ಆ ಥರ ಇಲ್ಲಂದ್ರೆ ಯಾಕೆ ಈ ಥರ ಅನುಮಾನ? ಇಂಥ ಮನುಷ್ಯನ ಮದ್ವೆ ಆದ್ನ ನಾನು? ಬರೀ ಅನುಮಾನ ಅನುಮಾನ ಅನುಮಾನ, ಪ್ರತಿಯೊಂದಕ್ಕೂ ಅನುಮಾನ. ಯಾಕ ಮಾತಾ ಬರೋಲ್ಲದಲ್ಲ? ನಾ ಅನುಮಾನ ಪಟ್ಟಿದ್ದ ಕರೆನಾಯ್ತೀರಿ ಈಗ ನಾನೀ ಏನೇನೈತೆ ಎಲ್ಲ ಹುಡುಕ್ಯಾಡ್ತಾನೆ. ಕೇಳಿ ನಿನಗೆ ಅವ್ರು ಹೇಳ್ತೀನಿ. ಏನೆಲ್ಲ ಮಾಡ್ಕೊತ ಹೋಗ. ರಮೇಶ 5,000. ನೀರ ಹಾಕಿಸ್ಬೇಕ. ರಾತ್ರಿದಿಂದ ಚಿಂತೆ ಮಾಡತ್ತನ್ನ. ಗೌರಿ ನಿನ್ ಜೋಡಿ ಮಾತಾಡ್ದ. ನನ್ನ ಜೋಡಿ ಏನಕ್ಕೆ ಮಾತಾಡಕತ್ತೀರಿ? ಅಲ್ಲೇ ನಿಮ್ಮ ಅನುಮಾನ ಜೊತೆ ಮಾತಾಡ್ರಿ. ನಿಮ್ಮ ಅನುಮಾನಕ್ಕೆ ನೀವೇ ಪ್ರಶ್ನೆ ಉತ್ತರನ ಕಂಡಿಡ್ಕೋರಿ. ನಿಮ್ಮ ಅನುಮಾನಕ್ಕೆ ನೀವೇ ಅಲ್ಲ, ನಾನು ಅದಕ್ಕೇನೋ ಜವಾಬ್ ಕೊಡಂಗಿಲ್ಲ, ಅದಕ್ಕೇನು ಉತ್ತರನ ಕೊಡಕ್ಕಾಗಲ್ಲ. ನಿಮ್ಮ ಅನುಮಾನಕ್ಕೆ ನೀವೇ ಜವಾಬ್ದಾರಿ. ಹೋಗ್ತಾನೆ. ನೋಡಿದವ್ರಿ, ಮನುಷ್ಯ ತಪ್ಪು ಮಾಡೋದು ಸಹಜ ಐತೆ. ಆ ತಪ್ಪು ಮುಚ್ಚಿಡ್ಲಕ್ಕ ಸುಳ್ಳಿನ ಮೇಲೆ ಸುಳ್ಳು ಹೇಳಕ್ ಹೋಗ್ಬಾರ್ದು. ಹೌದು, ನೀವು ಹೇಳೋದು ಕರೆಕ್ಟ್ ಐತಿ. ಹೆಂಡತಿ ಪ್ರೀತಿ ಮೇಲೆ ಅನುಮಾನ ಪಡೋದು ಮೊದಲನೇ ತಪ್ಪು. ಹೆಂಡತಿ ಸ್ವಾಭಿಮಾನ ಜೊತೆ ಆಟ ಆಡೋದು ಎರಡನೇ ತಪ್ಪು. ನಿಮ್ ತಪ್ಪುಗಳು ಭಾಳ ಆಗ್ಯಾವು. ನನ್ನ ಸತ್ಯಕ್ಕೆ ಇಲ್ಲಿ ಬೆಲೆನೇ ಇಲ್ಲ. ನಿಮಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ರಿ ನೀವು. ನನ್ನ ಮೇಲೆ ತಪ್ಪು ಹೊರಿಸೋದು ಮಾಡಬೇಡ. ಒಟ್ಟು ನನಗೆ ಆ ರಮೇಶ್ ಯಾರು, 5,000 ಎಲ್ಲಿದ್ ಗೊತ್ತು ಅಷ್ಟೇ ಹೇಳ. ನನಗೆ ನಿಮಗ ನಿಮ್ ಅನುಮಾನ ಪಡಕ ಒಂದು ಕಾರಣ ಬೇಕು. ಮಣ್ಣಿ ನಾ ಮಣ್ಣಿದ್ದ, ಇವತ್ತ ಇವ, ನಾನ್ ಇನ್ಯಾರೋ ಬರ್ತಾರ, ಇನ್ಯಾರೋ ಮತ್ ಅವ್ರ ಮೇಲೆ ಕಾರಣ ಕೊಡೋದು. ನಿಮ್ ಅನುಮಾನ ಪಡಕ ಒಂದ್ ಕಾರಣ ಬೇಕಾಗಿರ್ತೈತಿ, ಒಂದ್ ರೀಸನ್ ಬೇಕಾಗಿರ್ತೈತಿ. ಅದ್ರ ಸಂಬಂಧ ಸಿಕ್ಕಂಗ ಅನುಮಾನ ಬಿಟ್ಕೊಂಡು ಹೋಗ್ತಿರಲ್ಲ ನೀವು. ಏನಾರ ಮಾಡ್ರಿ ನೀವು. ಗುರಿ, ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ನಿನಗೆ 5,000 ರೂಪಾಯಿ ಯಾರು ಕೊಟ್ಟಾರಲ್ಲ ಆ ರಮೇಶ್, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ ನಿನ್ನ ಜೋಡಿ ಮಾತಾಡ್ತಾನೆ. ಇರನಿ
ನೀ ಹೇಳದಂಗ ಬಂಗಾರ ಅಂಗಡಿಗೆ ಹೋಗಿ ವಿಚಾರ ಮಾಡೀನಿ. ನಿನ್ನ ಹೆಸರ ಮ್ಯಾಲ ಒಂದು ರಸೀದ್ ಐತಿ, ಭಾರಿ ಬುದ್ಧಿ ಅಂತಿದಿ. ಮತ್ತೆ ನೀ ಒತ್ತಿ ಇಟ್ಟಿದ್ದು ಬರೀ ಬಳಿಗಳನ್ನಲ್ಲ, ನಾನು ನಂಬಿಕೆ ಒತ್ತಿ ಇಟ್ಟಿ. ಆ ಬಂಗಾರ ಅಂಗಡಿ ವಿಚಾರ ಮಾಡಿ ಕೇಳಿದ್ರೆ ಹೇಳ್ದವ 4-5 ಸಲ ಹೋಗೈತಲ್ಲ ಅಂಗಡಿಗೆ. 4-5 ಸಲ ಏನು ಬಂಗಾರ ಬಳಿ ಇಡ್ಲಕ್ಕ ಒತ್ತಿ ಇಡಕ್ಕೆ ಹೋದೆವು ಅಥವಾ ಬೇರೆ ವ್ಯವಹಾರ ಏನ್ರ ಇತ್ತನು? ಸಾಕಿದ್ರಿ ನೀವು ಮುಂದಕ್ಕೂ ಅನುಮಾನ 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 ಅನ್ನೋದು ನಿಮ್ ಬೆನ್ ಹತ್ತಿ ಬಿಡಕ್ ಅನ್ಸುತ್ತೆ ನನಗ. ಹೌದು, ನಾ ಹೋಗಿದ್ದೆ ಅಲ್ಲಿ ಮ್ಯಾಲ್ ಪ್ರೀತಿಯಿಂದ ಬೈಕ್ ಕೊಡಿಸ್ಬೇಕಂತ ಹೋಗಿದ್ದೆ. ನನ್ ಬಂಗಾರ ಒತ್ತಿ ಇತ್ತು, ದುಡ್ಡು ಸಾಲ ಸಂಬಂಧ ನೀವು ಫಸ್ಟ್ ಕೊಟ್ಟಿರೋ ಗಿಫ್ಟ್ ಆ ರಿಂಗ್ನು ಒತ್ತಿ ಇಡಕ್ ಹೋದೆ. ನಾನ್ ಮನೆಗ್ ಬಂದ್ ವಿಚಾರ ಮಾಡ್ದೆ, ಫಸ್ಟ್ ಟೈಮ್ ನನಗೆ ಏನೋ ಒಂದ್ ತಂದ್ ಕೊಟ್ಟಿದ್ರಿ ಗಿಫ್ಟ್ ರಿಂಗ್ ಅಂತ ಹೇಳಿ. ಅದನ್ನು ಒತ್ತಿ ಇಟ್ಟು ಕೊಡ್ಸಿದ್ರ ಸರಿ ಅಂತಲ್ಲ ಅಂತೇಳಿ ಒತ್ತಿ ಇಟ್ಟಿದ್ರಿ ರಿಂಗ್ ಮರ್ದಿನ ವಾಪಸ್ ಹೋಗಿ ತಗೊಂಡ್ ಬಂದೆ ನಾನು. ಅದು ಬಿಟ್ರೆ ನಮ್ ಮಧ್ಯೆ ಏನೂ ನಡೆದಿಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ? ಪ್ರತಿ ಒಂದಕ್ಕೂ ಅನುಮಾನ. ಇಲ್ಲಿ ಹೋದ್ರು ಅನುಮಾನ, ಅಲ್ಲಿ ಬಂದ್ರು ಅನುಮಾನ, ಮನಿಗ್ ಹೋದ್ರು ಅನುಮಾನ, ಮನಿಗ್ ಬರ್ತಾ ಇದ್ರು ಅನುಮಾನ. ಇದ್ರಾಗ ಬದುಕುದಾಯ್ತಲ್ಲ ನಿಮ್ದು. ಗೌರಿ ಆಯ್ತು, ನನಗೆ ಕ್ಷಮಿಸ್ಬಿಡು. ಈ ಜನ ನಿನ್ನ ತಪ್ಪು ಅರ್ಥ ಮಾಡ್ಕೊಂಡಿದ್ನ, ದುಡುಕಿ ಬಿಟ್ನ. ಕ್ಷಮೆ? ಯಾವ ತಪ್ಪ ಕ್ಷಮೆ ಕೇಳಾಗ್ತೇನೆ? ನನ್ ಪ್ರೀತಿ ಮೇಲೆ ಅನುಮಾನ ಪಟ್ಟಿದ್ದಕ್ಕ ಅಥವಾ ನಿಮ್ಮ ಅನುಮಾನ ಸೋತಂತ ಹೇಳ? ಇದನ್ನೆಲ್ಲ ಅನ್ನ ಕಾಲ್ ಮಾಡೋದು ಚಲೋ. ಹಲೋ ಹಲೋ ಅಣ್ಣ. ಹೇಳ್ದಂಗೆ ಅಣ್ಣ ಊರಿಗ್ ಬಾ ಅಣ್ಣ ಒಂದ್ ಸ್ವಲ್ಪ ನನ್ ಗಂಡ ಮನೆಗೆ. ಯಾಕೋ ಮತ್ತೆ ಕೂಡ ಸಿಕ್ಕಾಪಟ್ಟೆ ಅಣ್ಣ, ಪ್ರತಿ ಒಂದಕ್ಕೂ ಅನುಮಾನ ಪಡ್ದಣ್ಣ. ನನಗೆ ಇಲ್ಲಿ ಇರಾಕ್ ಆಗೋದಿಲ್ಲ, ನನ್ ಬಂದ್ ಕರ್ಕೊಂಡ್ ಹೋಗ್ಬಾ ನೀನು. ಆಯ್ತು ತಂಗಿ, ಬರ್ತೀನಿ ಸದ ಜಲ್ದಿ. ತಂಗಿ, ಹಲೋ, ನಮ್ಮ ತಂಗಿ ಕಣ್ಣ ನೀರ ಒಂದ್ ಹನಿ ಬರ್ಬಾಡ್ತೀನಿ ನೆಕ್ಸ್ಟ್ ವಾರ್ನಿಂಗ್ ಮಾಡಿದೆ, ಗೊತ್ತದನ? ಮತ್ತ ನೀ ನಮ್ ತಂಗಿ ಕಣ್ಣ ನೀರ್ ತರ್ಸಿ ನಿನ್ನ ಹೊಡಿಬೇಕಾದೀನಿ ಕರೆ ಬೇಡ. ನಿನ್ನಂತವ್ ಕೈ ಮಾಡಿ ಈ ನನ್ನ ಕೈ ಪಾಪಕ್ ಕಳ್ಕೊಂಡ್ ಬೇಡ. ನಿನ್ನ ಜಲಬ್ಕೆಸ್ಟ್ ತಂಗಿ, ಇಂತ ನರಕ್ ಮೇಲೆ ಅನ್ಭವಿಸ್ಬೇಕ. ನಡೆಯವ, ನಾ ಹೋಗೋಣ. ಗೌರಿ ಹೇಳ್ತೀನಿ, ದಯವಿಟ್ಟು ಒಂದ್ಸಲ ನನಗೆ ಅವಕಾಶ ಕೊಡು. ಈ ಶಿಕ್ಷೆ ಕೊಡಬೇಡ ನನಗೆ. ನೀ ಇರ್ಲಿಕ್ಕೆ ನಾನು ಸತ್ತ ಹೋಗ್ತೀನಿ. ನನಗೂ ಅವಕಾಶ ಕೊಟ್ಟಂದ್ರೆ ನನಗೆ ಬುದ್ಧಿ ಬರ್ತೈತಿ. ದಯವಿಟ್ಟು ನಾನು ಬಿಟ್ಟು ಹೋಗಬೇಡ. ಹೇಳ್ತೀನಿ ಕೇಳ. ಅವಕಾಶ? ಎಲ್ಲಿ ಅವಕಾಶ? ನಡೆ ಗೌರಿ. ಅವಕಾಶ? ಸರಿ, ನಾನಿಗೊಂದು ಅವಕಾಶ ಕೊಡ್ತೀನಿ. ನೀ ನನ್ ಪ್ರೀತಿನ ಅಳತಿ ಮಾಡಿ ಅಂತಂದ್ಮೇಲೆ ನಾನು ನಿನ್ ಪಶ್ಚಾತ್ತಾಪನ ಅಳತಿ ಮಾಡ್ತೇನೆ. ನಾನೀಗೊಂದ್ ಬೈಕ್ ಕೊಡ್ಸ್ಬೇಕು ಅನ್ನೋದು ಒಂದು ದೊಡ್ಡ ಆಸೆ ಆಗಿತ್ತು. ಅದ ನಮ್ಗೊಂದ್ ಕನಸಾಗಿತ್ತು. ಅದ್ರ ಸಂಬಂಧ ನಮ್ಮ ಅಪ್ಪ ನಮ್ಮ ಪ್ರೀತಿಯಿಂದ ಬಂಗಾರ ಬಳಿ ಮಾಡಿ ಸಾಕಿದ್ರು. ಅದನ್ನ ಒತ್ತಿ ಹೋಗೋದ್ ಬಂದ ನಾನು. ಬಳಿ ಅಂದ್ರೆ ಏನಂತ ಮಾಡಿ ನೀನು? ಹೆಣ್ಮಕ್ಳಿಗೆ ಮುತ್ತೈದಿನ ಸಂಕೇತ ಅದು. ನಾನ್ ನಿನ್ ಸಂಬಂಧ, ನಿನ್ ಮೇಲೆ ಇಟ್ಕೊಂಡು ಪ್ರೀತಿ ಸಂಬಂಧ ಒತ್ತಿ ಹೋಗೋದ್ ಬಂದೆ ಅಲ್ಲಿ. ನೀನೇನ್ ಮಾಡ್ದಿ? ಪ್ರತಿ ಒಂದಕ್ಕೂ ಅನುಮಾನ ಅನುಮಾನ ಅನುಮಾನದಾಗ ಬಂದಿಲ್ಲ ನೀ ನನ್ ಜೀವನದಾಗ. ಸರಿ, ಹಂಗಿದ್ದ ಇನ್ನೂ ಒಂದ್ ಅವಕಾಶ ಕೊಡ್ತೀನಿ ನಾನು. ಮುಂದಿನ ಶನಿವಾರ ಇದ್ದ ಟೈಮಿಗೆ ನಾ ಬಂಗಾರ ಅಂಗಡಿಯಾಗ ಒತ್ತಿ ಹೋಗೋದ್ ಬಂದಿಲ್ಲ ಬಂಗಾರ, ಅದನ್ನ ಬಿಡಿಸ್ಕೊಂಬಂದ್ ನನ್ ಕೈ ಒಳಗ್ ತೋರಿಸ್ಬೇಕು. ಮುಂದಾದ್ಮೇಲೆ ನಾನು ನಿನ್ ಮನೆ ಹೊಸಲ ಇರ್ತೀನಿ. ಇಲ್ಲಂದ್ರೆ ಹೇಳ್ತೀನಿ ಅಣ್ಣ. ತಡಿ, ಇನ್ನೊಂದ್ಸತಿ ಕೇಳಿಸ್ಕೊ. ಯಾವಾಗ ನೀ ನನ್ ಬಳಿ ತಂದ ತಕ್ಷಣ ವಾಪಸ್ ನನ್ ಕೈ ಒಳಗ್ ಹಾಕ್ತಿಯಲ್ಲ, ಅವತ್ ನಾನು ನಿನ್ ಹೊತ್ತ ತುಳಿತೀನಿ.
ಬರ್ಲ ನಮ್ಮ ಮನೆಗಿನ್ನ ಭಾಳ ಸಹ ಅವಕಾಶ ಕೊಟ್ಟಿದೆ ಅವಾಗ ಮಾಡ್ತೀನಿ ಬರಬ್ಬರಿ ಅವ್ನು. ಈ ಮನ್ಯಾಗಿಟ್ಟೆಲ್ಲ ವಸ್ತು ಇದ್ರು ಖಾಲಿ ಆಯ್ತಲ್ಲ. ಅದ ನಾನು ಹೆಂಡತಿ ಮನ್ಯಾಗ ಇದ್ದಂದ್ರೆ ಎರಡು ಚಂದ ಇರ್ತೈತಿ ಲಕ್ಕ ನಂಗೆ. ಇದು ಮೌನ ಆಗಿದ್ದು ನೋಡಿದ್ರೆ ಇದಕ್ಕೆಲ್ಲ ಕಾರಣ ನಾನಾಗ್ಲಿ. ಈ ಮನ್ಯಾಗ ನನಗೆ ಇರ್ಲಕ್ಕ ಅಂಜಿಕೆ ಬರ್ಲಬೇಕು. ಬೇಡ, ಇದು ಸಮಾಧಿ ಆಳಕ್ಕೆ ನಾನಾ ಕಾರದ್ನೆ. ಇದು ನನ್ನಿಂದನೇ ಸುಧಾರಣೆ ಆಗ್ಬೇಕು. ನಾನು ಹೆಂಡ್ತಿನ ಹೋಗಿ ನಾ ಹೆಂಗಾರ ಮಾಡಿ ಕೈಕಾಲು ಬಿದ್ದರೆ ಹೋಗಿ ಕರ್ಕೊಂಬರ್ಬೇಕು. ನಾನು ಯಾಕಂದ್ರೆ ನಾನು ತಪ್ಪು ಮಾಡೀನಿ, ಕರ್ಕೊಂಬರೋದು ಬರಬೇಕು ಹೋಗಿ. ಇಲ್ಲ ತಡ ಮಾಡಿದ್ರೆ ಉಪಯೋಗ ಇಲ್ಲ. ಒಟ್ಟು ಹೆಂಗಾರ ಮಾಡಿ ಬಳಿದ ಆಮೇಲೆ ನೋಡ್ಕರೆ ಮೊದಲು ನನ್ನ ಹೆಂಡತಿಗೆ ಹೋಗಿ ಭೇಟಿಯಾಗಿ ಬರ್ತಾನೆ ಒಟ್ಟು. ಮತ್ತೆ ಯಾಕೆ ಬಂದೆಪ್ಪ? ನಮ್ಮ ತಂಗಿ ಕೊಟ್ಟಿ ಟೈಮ್ನ ಮುಗಿದಿಲ್ಲಿಂದು ಹೋ ನಡಿ. ಇಲ್ರಿ ಬೇಕಾದ್ರೆ ಭಾಳ ಸಿಟಿ ಬರ್ಲಕ್ಕೆ ಹೋಗ್ಬೇಡ್ರಿ. ನಾನು ಹೆಣ್ತೀನಿ ಸ್ವಲ್ಪ ಕರೀರಿ. ಯಾಕಂದ್ರೆ ಆಕೆ ಜೋಡಿ ಸ್ವಲ್ಪ ಮಾತಾಡ್ಬೇಕು. ನಾ ಹೆಂಗಾರ ಮಾಡಿ ದಯವಿಟ್ಟು ನಿಮ್ಗೆ ಹೇಳ್ತೀನಿ ರೀ. ಕರೀರಿ ಒಳಗೆ. ಏ ಮಾತಾಡಿ ಉಪಯೋಗ ಮತ್ ನೀನ್ ಅನುಮಾನದ ಕೊಡ್ಲಿದ್ದೀನಿ ಮನಸ್ಸು ನೋವು ಬರ್ಲಕ್ ಬಂದೆ ಏನಕ್ಕಿಗೆ ಹೋಗಿಲ್ಲಿಂದ. ನೀನಾ ಮತ್ತಾಕ್ ಬಂದಿಲ್ಲಿಗಿ? ನೋಡ್ತಂಗಿ ಮತ್ತೆ ಬಂದಿ ಹೋಗಿಲ್ಲತ್ತ ಹೋಗಂಡ್ ಎಲ್ಲಿ ಹೋಗಲಾಗನ ಏನ ಮಾತಾಡ್ಬೇಕಂತ ಕೂತೇ ಬಿಟ್ಟನ ಕಟ್ಟಿಗೆ. ಹೋಗ್ಲಿ ಬಿಡಣ್ಣ, ಏನೋ ಮಾತಾಡ್ಬೇಕನ್ನಂತಲ್ಲ, ಮಾತಾಡ್ಲಿ ಬಿಡ. ಗೌರಿ, ನಿನಗೆ ಕ್ಷಮಿಸನು ಯೋಗ್ಯತೆನೂ ನನಗಿಲ್ಲ. ಆದ್ರೂ ಕ್ಷಮೆ ಕೇಳ್ಬೇಕಂತೇಳಿ ನಿನ್ನ ಹತ್ರ ಬಂದೀನಿ. ಕ್ಷಮೆ ಕ್ಷಮೆ ಅನ್ನೋ ಪದ ನಂಗೆ ಭಾಳ ಸಣ್ಣದಾಗತ್ತ. ನೀನ್ ಮನ್ಸಿಗೆ ಮಾಡಿರೋ ಗಾಯನ ಭಾಳ ದೊಡ್ಡದೈತಿ. ಅದ್ರ ಮುಂದೆ ಕ್ಷಮೆ ಅನ್ನೋ ಸಣ್ಣ ಪದ ಎಲ್ಲಿ ತಟ್ಬೇಕು ನನಗೆ? ಹೌದು ಗೌರಿ, ನಾ ಪಾಪಿ ಅದೀನಿ. ಪ್ರೀತಿ ಅಂದ್ರೆ ಏನಂತೇಳಿ ನಾ ನಿನ್ನಿಂದ ಕಲ್ತ್ನೆ. ನಂಬಿಕೆ ಅಂದ್ರೆ ಏನಂತೇಳಿ ನಿನ್ನಿಂದ ಕಲಿಬೇಕಾಗಿತ್ತು. ನಾ ಆದರೂ ನಾ ಸೋತ್ ಬಿಟ್ನೆ. ಗಂಡ ಹೆಂಡತಿ ಅಂದ್ರೆ ಎರಡು ದೇಹ ಒಂದೇ ಜೀವ ಥರ. ಆದ್ರೆ ನನ್ನ ಜೀವಕ್ಕನ ಅನುಮಾನ ಪಟ್ಟ ನಾ ದೊಡ್ಡ ತಪ್ಪು ಮಾಡಿಬಿಟ್ನೆ ಗೌರಿ. ನಾ ಕ್ಷಮೆ ಅನ್ನೋ ಪದ ನಿನ್ನ ಮುಂದೆ ನೀ ಅನ್ನಂಗೆ ಸಾಣದ ಹಾಕತ್ ನಂದು. ಗಂಡ ಹೆಂಡತಿ ಅಂತಂದ್ರ ಒಂದ್ ಕೀಲಿ ಕೈ ಇದ್ದಂಗ. ಎರಡು ಸೇರಿದ್ರನ ಬಾಗ್ಲ ತೆಗಿತೈತಿ. ನಿನ್ನ ಅನುಮಾನ ಅನ್ನೋದು ಆ ಕೀಲಿಗೆ ಮೆತ್ಕೊಂಡು ಸುಕ್ಕಿಡ್ಬೋಗೈತಿ. ಈಗ ಬಾಗ್ಲು ಓಪನ್ ಆಗದ್ರ ಹೆಂಗಾಗುತ್ತೆ ಹೇಳೋದು? ಗೌರಿ, ನಾ ಹಿಡಿಸಿದ ತುಕ್ಕ ನನ್ನ ಕೈಲಿಂದ ತೊಳಿತೀನಿ. ಯಾಕಂದ್ರೆ ನನಗೆ ಇದೊಂದು ಅವಕಾಶ ಕೊಟ್ಟಂದ್ರೆ ನೀ ಯಾವುದೇ ಶಿಕ್ಷೆ ಕೊಡು ನನಗೆ ಅದನ್ನು ಪೂರ ಮುಗಿಸಲಾರ ಬಿಡೋದಿಲ್ಲ. ನನ್ನ ತಪ್ಪಿಗೆ ನನಗೊಂದು ಪ್ರಾಯಶ್ಚಿತ್ತ ಮಾಡ್ದಾಕೈತಿ. ತಿದ್ಕೋತೀನಿ ನಿನ್ನ ಮೇಲೆ. ಇಲ್ಲಲ್ಲ ಕೊಬ್ರದ, ದಯವಿಟ್ಟು ನೀವು ಹೇಳ್ತಾನೆ ಗೌರಿ. ನನಗ ಶಿಕ್ಷೆ ಕೊಟ್ಟಿಲ್ಲ, ನಿನಗೆ ನೀನ ಯಾರನ್ನ ತಿದ್ಕೊಳಕ್ ಒಂದು ಅವಕಾಶ ಕೊಟ್ಟಿನಿ. ನಿನ್ ಬಳಿ ಆ ಬಳಿ ಹೋದ್ರ ಮತ್ತೆ ಹೊಸ ಬಳಿ ತಗೊಂಡ್ ಕಿಸ್ನ ಕೊಂಡ್ಕೊಂಡು ಹಾಕೋಬಹುದು ನಾನು. ಆದ್ರೆ ನಂಬಿಕೆ ಅನ್ನೋದು ಹೊಡೆದು ಹೋದ್ರ ಅದನ್ನ ವಾಪಸ್ ಇವತ್ತು ಸಂಪಾದನೆ ಮಾಡ್ಕೊಳಕ್ ಆಗಂಗಿಲ್ಲ. ಆ ಬಳಿ ನಿನ್ ತಪ್ಪನ್ನ ತಿದ್ಕೊಳಕ್ ಒಂದು ಬುನಾದಿ ಅಷ್ಟ. ನೆನಪಿಟ್ಕೋರಿ, ನೀವು ತಂದು ತೋರ್ಸೋ ಬಂಗಾರ ಬಳಿ ಅವತ್ ನಾ ಬಂಗಾರ ಬಳಿ ಅಂತ ಹಾಕೊಳ್ಳಲ್ಲ, ಬದಲಾದ ವ್ಯಕ್ತಿ, ಬದಲಾದ ಮನುಷ್ಯ ಅಂತ ಅನ್ಕೊಂಡು ಹಾಕೊಂಡಿರ್ತೀನಿ. ನೀವು ಕಳ್ಕೊಂಡಿರೋ ನಂಬಿಕೆನ ಮತ್ತೊಳ್ಳೆ ಉಳಿಸ್ಕೊಳಕ್ 3 ದಿನ ಉಳಿದೈತಿ. ನೆನಪಿಟ್ಕೊರಿ. ಕೇಳ್ಸಂದಿಲ್ಲೋ ನಮ್ಮ ತಂಗಿ ಹೇಳಿದ್ದು? ನಮ್ಮ ತಂಗಿ ಬೇಕಾಗಿದ್ದು ನೀನು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಲ್ಲ, ಒಳ್ಳೆ ಮನಸ್ಸು ಒಳ್ಳೆ ಗುಣ. ಹೋಗು ಆ ಬಂಗಾರ ಬಳಿ ತೊಡಸಿ ನಮ್ಮ ತಂಗಿಗೆ ನಿನ್ನ ವೇಗಿದ್ದೆ ಉಳಿಸೋ. ಇನ್ನು 3 ಟೈಮ್ ಅದ, ಏನ್ ಟೈಮ್ ವೇಸ್ಟ್ ಮಾಡ್ತಿ? ಹೋಗ ತಂದು ತೋರಿಸು.
ಅವ್ರು ಹೇಳೋದು ಬರೋಬ್ಬರನೇ ಐತಿ. ಯಾಕಂದ್ರೆ ನನ್ನ ಹೆಂಡತಿ ಬೇಕಾಗಿರೋದು ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಅಲ್ಲ, ನನ್ನ ನಂಬಿಕೆ ನನ್ನ ವಿಶ್ವಾಸ ನಾ ಮಾಡಿದ ಅನ್ಯಾಯ ಪರೀಕ್ಷೆ ಮಾಡ್ಲತ್ತಾಳಕ್ಕೆ. ಅಂದ್ರೆ ಅಕ್ಕಿ ನನ್ನ ಸಲಿಂದ ಒತ್ತಿ ಇಟ್ಟಿದ್ದು ಬಂಗಾರ ಬಿಡಿಸಿ ಯಾವಾಗ ತನ್ನ ಕೈಯ ತಂದು ತೋರಿಸ್ತಿಲ್ಲ ಅವಾಗ ನಾನು ನಂಬ್ನಲ್ಲತ್ತಾಳ. ಈ ನಂಬಿಕೆನ ಆಕಿನ ಮುಂದೆ ಉಳಿಸೋಳಕಬೇಕು. ಉಳಿಸೋಳಕಂದ್ರೆ ನನ್ನ ಜೀವನ ಪರ್ಯಂತ ನಂಬೋದಲಕ್ಕೆ. ನನ್ನ ಹೆಂಡತಿ ಹೆಂಗಾರ ಮಾಡಿ ಆ ಬಳಿ ಇಟ್ಟಿದ್ದ ಬಳಿ ಒತ್ತಿ ಇಟ್ಟಿದ್ದ ತೊಗೊಂಬಂದು ಆಕಿನ ಕೈಯಾಗ ನಾ ತೋರಿಸ್ತೀನಿ ಬಿಡೋದೇ ನಾನು. ಇದನ್ನು ನಾನು ಒಂದು ಹಠಾತ ತೋತಾನೆ ಇವತ್ತು. ಒಳಗೆ ನಿಂತೈತಿ ಮೆಕ್ಕಿತೇನೆ ಒಂದು ಗಾಳಿ ಹಾಕ್ಬೇಕು, ಚಂಡಿ ಒಂದು ಬಂದೈತಿ ಚಂಡಿ ಹೊಡಿಸ್ಬೇಕು, ಆಳುಗಳು ಸಿಗುವಲ್ಲು ಏನು ಸಾಕಾಗೈತಿ. ಯಾರಪ್ಪ ಬಾರವಪ್ಪ ಹಿಂಗ ಏನಿಲ್ಲ ರೇಟ್ ತಗದ ಐತ್ರಿ ನಿಮ್ಮ ಕಡೆ ಏನ್ ಹೇಳ್ರಲ್ಲ ಏನ್ ಹಾಕ್ರಪ್ಪ. ಅವಟ್ ಎಲ್ಲಾ ಮೆಕ್ಕಿತೇನಿ ಅವಟ್ ಗೋಳೆ ಹಾಕ ಇಲ್ಲಟ್ ಅದಾವ, ಅದ್ನೊಟ್ಟು ಗೋಳೆ ಹಾಕಿ ಮುಚ್ಚಿಬಿಟ್ಟು ನಡಿತೈತಿ. ನಿಂತೇನೈತಿ ಇನ್ನೊಟ್ಟು ಕಸ ಪಸ ಅದು ಐತೆ. ಗೌರಿ ಕೇಳವ ನಿನ್ನ ಗಂಡನ ಕತಿ ಅಲ್ಲ, ಅವಂಗೆ ದುನಿಯಾ ಆಸ್ತಿ ಅದ. ಹೋಗಿ ಆ ಊರ್ಗೋನು ಬಲ್ಲಿ ಹೊಲ್ದಾಗ ಕೆಲಸ ಮಾಡ್ಲತ್ತಾನತ್ತ. ಯಾರ ಮನಿ ಮರ್ಯಾದ ಕಳಗ್ ನಿಂತಾನವ ಇವ? ಬೆವರು ಸುರ್ತಿ ದುಡಿದ್ರಾಗ ಏನ್ ತಪ್ಪೈತನ್ನ? ನಾ ಮಾಡ್ಕೊಂಡ್ ಹಂತಿ ಮೇಲೆ ಅನ್ಮಾನ್ ಕೊಡೋದ್ ತಪ್ಪ ಅಂತ ಹೇಳಿ ಅಂತಂತಾರ, ಮಾನ ಮರ್ಯಾದೆ ಎಲ್ಲ ಹೋಗುತ್ತ. ಅದಕ್ಕೆ ಏನ್ ಸಂಬಂಧ ಆಗುತ್ತ? ಅದ್ರಾಗ ಅವನ್ ತುತ್ತು ಅಣ್ಣ ಸಂಬಂಧ ಏನ್ ದುಡಿಯಾಕತ್ತಿಲ್ಲದ. ಕಳ್ಕೊಂಡಿರೋ ಮಾನ ಮರ್ಯಾದಿನ ನಂಬಿಕೆನ ಹೊಳ್ಳಿ ಪಡ್ಕೋಬೇಕಂತ ದುಡಿಯಾಕತ್ತಾನ. ಎಲ್ಲ ಯಾಕ ಅವ ಮಾಡೋ ನಾಟಕ ನೀ ಮರಳ ಬಿಡವ. ನಿನ್ ಮೇಲೆ ಅಷ್ಟು ಪ್ರೀತಿ ಇತ್ತಂದ್ರ ಮಲ್ಲೆ ಚಂದಿರ್ಬೇಕಾಗಿತ್ತಲ್ಲವ. ತಪ್ಪ ಮಾಡಿದ್ಮೇಲೆ ತಿದ್ಕೊಳಕ ಮನುಷ್ಯಗೊಂದು ಅವಕಾಶ ಕೊಡ್ಬೇಕನ್ನ. ಕಷ್ಟ ಕೇಳಿ ಮನ್ಸಿಗೆ ನೋವು ಆಗುತ್ತೆ. ಆಯ್ತಲ್ವ, ಏನ್ರ ಮಾಡ್ರಿ. ನಾ ಕೊಟ್ಟಿರೋ ಶಿಕ್ಷೆ ಅವನಿಗೆ ಇಷ್ಟು ಕಷ್ಟ ಕೊಡುತ್ತಂತ ನಾ ಅನ್ಕೊಂಡಿರ್ಲಿಲ್ಲ. ಅದೇನ್ ಮಾಡಕತ್ತಿದ್ದೆ ಏನಿಲ್ಲ ಇದು. ಗೌರಿ ನೀ ಇಲ್ಲಿಗೆ ಯಾಕೆ ಬಂದೆ? ನೋಡಿ ನಿಮ್ಗೆ ಈಗರೆ ಖುಷಿ ಅನ್ಸ್ಬತ್ತ ನಾನು ನೋಡಿ. ಏನಿದೆಲ್ಲ? ಇಲ್ಲಿ ಕೆಲಸ ಮಾಡ ಗೌರಿ ಎಲ್ಲ ಹೊಲಸಾಗತ್ತಾವ ಕೈಯವೆಲ್ಲ ನೋಡುವ ಬಿಡ್ನಿ ಹೇಳ್ತಾನ. ಇದು ಹೊಲಸಲ್ಲೋ, ನಿನ್ ತಪ್ಪಿಗೆ ಕಾಯಸಿತ ಇದು. ಇದಕ್ಕಿಂತ ಹೊಲಸ
ನಿನ್ ಮನ್ಸೊಳಗ್ ಅನುಮಾನ ಅನ್ನೋದಿತ್ತಲ್ಲ ಅದು ಹೊಲಸಾಗಿತ್ತು. ಇದಲ್ಲ. ಗೌರಿ ಇದು ನಾ ಇದು ಬ್ಯಾಡ ನನಗೆ. ಇದಕ್ಕೆ ನಾ ತಕ್ಕದ ಮಾಡಲ್ಲ ನಿನಗ. ಬ್ಯಾಡ ನನಗೆ. ಉಪವಾಸ ಇದ್ದು ಮೈಯಾಗಿನ ಶಕ್ತಿ ಗಳಿಸ್ಕೊಂಡು ನಂಬಿಕೆ ಗಳಿಸ್ಕೊಳ್ಳೋದ್ ಬೇಕಾಗಿಲ್ಲ ನೀ ನನಗ. ನಾನ್ ನಿನಗ ಊಟ ಕಣಿಕರದಿಂದ ತಂದಿಲ್ಲ ಇದನ್ನ. ಒಬ್ಬ ಮನುಷ್ಯ ಆಗಿ ತಿದ್ಕೊಳಕ್ ಪ್ರಯತ್ನ ಪಡಕತ್ತಿ. ಅದಕ್ ಸಹಾಯ ಆಗ್ಲಂತ ಹೇಳ್ಕೇಸಿನ್ ತಂದೆ. ಗಂಡನಾಗಿನೂ ಸೋದಿರ್ಬೋದು, ಅದ್ರೊಬ್ಬ ಮನುಷ್ಯ ಆಗಿ ಗೆಲ್ಲೋ ಪ್ರಯತ್ನ ಪಡಕತ್ತಿದಿ. ಇನ್ನೊಂದ್ ಮಾತು, ಆ ಬಂಗಾರ ಬೆಳಿ ನನ್ ಕೈಯಾಗ ಹಾಕೋತಿನ್ಲ, ಅದಕ್ಕೆ ಅವಾಗ ಕಿಮ್ಮತ್ ಬರಂಗಿಲ್ಲ. ಈಗೇನ್ ಪ್ರಯತ್ನ ಪಡಕತ್ತಿಯಲ್ಲ, ಕಷ್ಟಪಟ್ಟು ದುಡಿಯಾಕತ್ತಿಯಲ್ಲ, ಬೆಳೆಹಣ್ಣಿ ಸುತ್ತಾಕತ್ತಿಯಲ್ಲ, ಇದರಿಂದ ಆ ಬಂಗಾರ ಬೆಳಿ ಬೆಲೆ ಬರುತ್ತೆ. ಮತ್ತೆ ಆ ದಿನ ಸಂಬಂಧ ಕಾಯ್ತಿರ್ತೇನೆ. ಏನು ದಾರಿ ಕಾಲಕ್ಕೆ ಹೋಗ್ಬೇಡವ, ನಾನು ಬರಂಗಿಲ್ಲ. ಯಾಕನ ಹಿಂಗ್ ಮಾತಾಡತ್ತೆ? ಏನಾಗ್ತ? ಏನ್ ಗಾಬ್ರಾಗಂತ ವಿಷಯ ಇಲ್ಲವ. ಏನ್ ಮನುಷ್ಯರಾಗ ಹೊಲ್ತಂಗಿ ಕೇಟತ್ತವ. ವಾರ ಆಯ್ತು ಕೂಲಿಲ್ಲ ನೀರಿಲ್ಲ, ಕೈ ಅಕಡ್ರಿ ಕೂದ್ಲೆ ಕಡೆರಿ, ಕಣ್ಣಾರ್ಲೆ ನೋಡಂಗ ತಂಗಿ ಬರ ನೋಡ್ಕೊಂಬಂದೆ. ಅವನ ಆರೋಗ್ಯಕ್ಕಿಂತ ನೀನ್ ಬೆಳೆ ಅಂತ ದೊಡ್ಡದಾಯ್ತಾ? ಅವನ ಪ್ರಾಣಕ್ಕಿಂತ ನಿನ್ ಹಠನೇ ದೊಡ್ಡದಾಯ್ತಾ? ಹೋಗಮ್ಮ, ಹೋಗಿ ಮನೆಗೆ ಕರ್ಕೊಂಬ ಅವಂಗ ಬಾ ಅಂತೇಳು. ಹಣ ಕೊಡ ಅಂತ ಯಾರು ಹೇಳಿದಣ್ಣ? ನಾ ಹೇಳಿದ್ದು ನಂಬಿಕೆ ಗಳಿಸ್ಕೊ ಅಂತ ಹೇಳಿ. ಹಣ ಕೊಡ ಅಂತ ಹೇಳಿಲ್ಲ ಅವನಿಗೆ. ನಾನು ಕರ್ಕೊಂಡ್ ಗೌರಿ, ಇನ್ನ ನೀ ಕೊಟ್ಟೆ ಟೈಮ ಮುಗುದಿಲ್ಲ. ಈಗ ನನ್ನ ಸೋಲ್ ಸುಬೇಕಂತ ಏನ್ ಹೆಂಗ? ನಾ ಬಂದಿದ್ದು ನಿನ್ ಸೋಲ್ ಅನ್ನಕಲ್ಲ, ನನ್ ಸೋಲ್ ಅಣ್ಣ ಒಪ್ಕೊಳಕ್ ಬಂದಿನಿ. ನಾನ ಸೋತಿನ. ನಿನ್ನ ಸೋಲು ನೀನ ಒಪ್ಕೊಳಕ? ನೀ ಹೇಳೋದ್ ನನಗೆ ಅರ್ಥ ಆಗೋಲಾಗಿತ್ತು ಗೌರಿ. ಇದು ಹಂಗ ನಿನ್ನ ಸೋಲ್ ನೀನ್ ಹೆಂಗ ಒಪ್ಕೋತಿ? ನಾನ್ ನಿಮಗ್ ಸವಾಲ್ ಹಾಕಿದ್ದು ನಿಮ್ನ ನೀವು ತಿದ್ಕೊಲ್ ಅಂತ ಹೇಳಿ, ಒಳ್ಳೆ ಬುದ್ಧಿ ಕಲೀಲ್ ಅಂತ ಹೇಳಿ. ಈ ತರ ನಿಮಗ್ ನೀವು ಕಷ್ಟ ಕೊಟ್ಕೊಂಡು ಸಾಯಕಂತ ಅಲ್ಲ. ಯಾರಿಗೂ ಮಾಡಕೊಂಡಿರಿ ನೀವು ಇದನ್ನೆಲ್ಲ?
ಇಷ್ಟೆಲ್ಲ ಕಷ್ಟಪಡ್ ನೋಡಿ ನನಗೆ ನಾವು ಅನ್ಕೊಂಡ್ರ ಈಗಾಗ್ಲೇ ಬದಲಾಗಿರಿ. ನಂಗೆ ಅಷ್ಟ ಸಾಕು. ಇದ್ದೀರಿ ನೀವು. ಇದನ್ನೆಲ್ಲ ನೋಡಿ ನಿಮ್ ಪ್ರೀತಿ ಮುಂದ ನನ್ನ ಹಠ ಏನ್ ದೊಡ್ಡದಲ್ಲ ಅನ್ನಿಸ್ತು ನನಗ. ಬರ್ರಿ ಮನೆಗೆ ಹೋಗುವ. ಕೈ ಈಗ ನಾ ಎಲ್ಲಿಗೆ ಬರೋದಲ್ಲ. ನಾ ಈ ನಿನ್ ಕೊಟ್ಟಿದ್ದ ಕೆಲಸ ನಾ ಮಾಡೇ ಬರ್ಬೇಕಣ್ಣ. ಯಾಕಂದ್ರೆ ಅರ್ಧಕ್ಕೆ ಬಂದಂದ್ರೆ ನೀನು ಕೊಟ್ಟಿದ್ದ ನಂಬಿಕೆನೂ ಮುರಿದಂಗೆ ಆಕತ್ತೆ. ಅಡಿತನ ನನ್ನ ಮರ್ಯಾದೆನೂ ಕಳ್ಕೊಂಡಾಕತ್ತೆ. ನಾ ಮರ್ಯಾದೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಗುರು. ಯಾವ ನಂಬಿಕೆ ಯಾವ ವಿಶ್ವಾಸ ರೀ? ನನ್ನ ತಾಯಿನ ಇರ್ಲಿಕ್ಕಂತಂದ್ರ ನೀವು ಗೆಲ್ಬೇಕಂದಿದ್ ನನಗ ಖುಷಿನ ಐತಿ. ಆದ್ರ ಆ ಜೀವನದಾಗ ನೀವ ಇರ್ಲಿಕ್ಕಂತಂದ್ರ ನಾನೇನ್ ಮಾಡಿ ಹೋಗ್ಬೇಕ್ರ ಇದ್ದು. ಇದೆಲ್ಲ ಬ್ಯಾಡ್ರಿ, ಸುಮ್ ಬಂದ್ಬಿಡ್ರಿ ಹೋಗುವ. ನೀವು ನನಗೆ ಪ್ರಾಯಶ್ಚಿತ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ. ಅದು ಯಾವ ರೀತಿಯಿಂದ ಮುಕ್ತ ಆಗೋದು ನನಗೆ ಗೊತ್ತಾಗೋಯ್ತು. ಒಂದು ಯಾವ ಪ್ರಾಯಶದಾಗ ಏನ್ ಮಾತಾಡಕತ್ತೀರಿ ನೀವೀಗ? ಮೊದಲು ನೀವೆಲ್ಲ ತಪ್ಪು ಮಾಡಿದಾಗ ನನ್ನ ಕಣ್ಣೊಳಗೆ ಕಣ್ಣೀರ್ ಬರ್ತಿತ್ತು. ಆದ್ರೆ ಈಗ ಇದನ್ನೆಲ್ಲ ನೋಡಿ ನನ್ನ ಕಣ್ಣೊಳಗ ಖುಷಿ ಕಾಣಕತ್ತೈತಿ. ಇಷ್ಟ ಸಾಕ್ರಿ. ಇದ್ರೊಳಗ ಇದೇ ಪ್ರಾಯಶ್ಚಿತ ಅನ್ಕೊಂಡಿನ್ರಿ ನಾನು. ಬರ್ರಿ ಹೋಗುವ.